ಗ್ಯಾರಂಟಿ ಯೋಜನೆಗಾಗಿ SC/ST ಹಣವನ್ನು ಉಪಯೋಗಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಈ ಸರ್ಕಾರದ ಮೇಲೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಆಯೋಗದಿಂದ ಸರ್ಕಾರಕ್ಕೆ ನೋಟಿಸ್ ವಿಚಾರವಾಗಿ ಮಾತನಾಡಿದರು. SC/ST ಹಣ ಇಂಥದ್ದಕ್ಕೆ ಉಪಯೋಗ ಅನ್ನೋದು ಇಲ್ಲ, ಅಂದರೆ ಅಧಿಕೃತವಾಗಿ ವರದಿ ಬಂದಿಲ್ಲ ಅಂತ. ಇದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡುತ್ತೆ ಅಂತ ಹಾಸನದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಸರಿಯಾದ ಸಮಯಕ್ಕೆ ಉತ್ತರವನ್ನು ಕೊಡುತ್ತೆ. SC/ST ಹಣವನ್ನು ಇಂಥದಕ್ಕೆ ಉಪಯೋಗಿಸಿಕೊಳ್ಳಬೇಕು ಅಂತೇನಿಲ್ಲ. ಮೀಸಲಿರುವಂಥ 38,000 ಕೋಟಿ ಹಣವನ್ನು SC/ST ಅವರಿಗೆ ತಲುಪಿಸಬೇಕು ಅಷ್ಟೇ. ಈ ಕಾನೂನನ್ನು ತಂದಿದೆ ಸಿದ್ದರಾಮಯ್ಯನವರೇ ಯೋಜನೆ ತಂದರು ಎಂಬುದನ್ನು ನೀವು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಈ ಯೋಜನೆಯನ್ನು ಕೆಲ ರಾಜ್ಯಗಳು ತಾವು ಕೂಡ ಜಾರಿಗೆ ತರಲು ಯೋಜಿಸಿವೆ, ಅದು ಎಲ್ಲ ಪ್ರಚಾರ ಕೂಡ ಆಗ್ತಾ ಇಲ್ಲ ಅಂತೇಳಿ. ಆದರೆ ಇಲ್ಲಿ ಗ್ಯಾರಂಟಿ ಯೋಜನೆಯ ಹಣವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಅಥವಾ ಬೇರೆ ಬೇರೆ ಮಾರ್ಗದ ಮುಖಾಂತರ ಈ ಹಣವನ್ನು ಗ್ಯಾರಂಟಿಗಾಗಿ ಇನ್ನೊಬ್ಬರಿಗೆ ಕೊಡೋದಕ್ಕೆ ಈ ರೀತಿಯ ST ಮತ್ತು SC ಹಣವನ್ನು ಬಳಕೆ ಮಾಡಲಾಗ್ತಾ ಇದೆ, ಉಪಯೋಗವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂಥದ್ದು ಏನೂ ಇಲ್ಲ, ಆದರೆ ಅಧಿಕೃತವಾಗಿ ಇಂಥದ್ದಕ್ಕೆ ಬಳಸಿಲ್ಲ ಅನ್ನೋದು ಏನಿಲ್ಲ, ಬಳಸಿದ್ದಾರೆ ಅನ್ನೋದು ಏನಿಲ್ಲ ಅಂತೇಳಿ ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ. ಬಟ್ ಆದರೆ ರೈತರಿಗೆ ನಾವು SC/ST ಫಂಡ್ ಏನಿದೆ ಅದನ್ನು ಇಂಥದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಅಲ್ಲ, ಒಟ್ಟು SC/ST ಜನರಿಗೆ ತಲುಪಿಸ್ಬೇಕು. ಏನದು 38,000 ಕೋಟಿಯನ್ನು ನಾವು ಅದು ಪ್ರಾರಂಭದಲ್ಲಿ ಅಷ್ಟಕ್ಕೆ ಯಾವುದೇ ಜನಕ್ಕೆ ಖರ್ಚು ಮಾಡಬೇಕು ಅಂತ ಕಾನೂನು ತಂದದ್ದು ಸಹ ಸಿದ್ದರಾಮಯ್ಯನವರೇ 13ರಿಂದ 18ಕ್ಕೆ. ಅದರಿಂದ ಹಿಂದೆ ಇರಲಿಲ್ಲ. 10,000 ಕೋಟಿ ಆಗ್ತಿತ್ತು, 15,000 ಕೋಟಿ ಆಗ್ತಿತ್ತು ಖರ್ಚು. 38,000 ಕೋಟಿನೂ ಖರ್ಚು ಮಾಡಬೇಕು ಅಂತಂದಿದ್ದು ಅದನ್ನು ಯಾರು ಅಪ್ರಿಷಿಯೇಟ್ ಮಾಡಲ್ಲ. ತಾವು ಸಹ ಅದನ್ನ ಕಾಂಗ್ರೆಸ್ ಸರ್ಕಾರನೇ ಅಥವಾ ಸಿದ್ದರಾಮಯ್ಯನವರೇ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು, ಇದನ್ನ ನೋಡ್ಕೊಂಡು ಬೇರೆ ರಾಜ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.